ಇನ್ನು ದಸರಾ ನಿಮಿತ್ತ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಏನು ಮಾಡಿದ್ರು ನೋಡುವ. ದಶಮಿ ವ್ರತ ಕೈಗೊಂಡಿರುವ ಶೋಭಾ ಕರಂದ್ಲಾಜೆ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟವನ್ನೇರಿ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನ ಪಡೆದರು. ಪ್ರತಿ ವರ್ಷದಂತೆ ಈ ಬಾರಿಯೂ ವ್ರತಾಚರಣೆ ಕೈಗೊಂಡಿರುವಂತಹ ಸಚಿವೆ ಶೋಭಾ ಕರಂದ್ಲಾಜೆ ನವರಾತ್ರಿಯ 9ನೇ ದಿನವಾದ ಇಂದು ಚಾಮುಂಡೇಶ್ವರಿಯ ದರ್ಶನ ಪಡೆದರು. ಜನರ ನಡುವೆ ಮೆಟ್ಟಿಲು ಹತ್ತಿ ಚಾಮುಂಡಿ ಬೆಟ್ಟವನ್ನೇರಿದ ಅವರು ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಸಿದರು. ಓಕೆ, ಈ ರೀತಿ 9ನೇ ದಿನವಾದ ಇಂದು ಚಾಮುಂಡೇಶ್ವರಿಯ ದರ್ಶನ ಪಡೆದಂತಹ ಶೋಭಾ ಕರಂದ್ಲಾಜೆ ಜನಸಾಮಾನ್ಯರ ಜೊತೆ ಮೆಟ್ಟಿಲೇರಿ ಬಂದರು. ಅದಾದ ನಂತರ ಬಳಿಕ ಮಾವುತರಿಗೆ ಸಚಿವೆ ಶೋಭಾ ಕರಂದ್ಲಾಜೆ ಉಪಹಾರವನ್ನು ಕೂಡ ಬಡಿಸಿದರು. ಇದರ ದೃಶ್ಯವನ್ನು ನೀವೀಗ ವೀಕ್ಷಿಸಬಹುದು. ಮಾವುತರು ಈ ಅರಮನೆ ಜಂಬೂ ಸವಾರಿ ಸಂದರ್ಭದಲ್ಲಿ, ಮೈಸೂರು ಜಂಬೂ ಸವಾರಿ ಸಂದರ್ಭದಲ್ಲಿ ಇಡೀ ಆನೆಗಳ ಉಸ್ತುವಾರಿಯನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಈ ಮಾವುತರಿಗಿರುತ್ತೆ. ಆ ಮಾವುತರಿಗೆ ತಮ್ಮ ಕೈಯಾರೆ ಉಪಹಾರವನ್ನು ಬಡಿಸ್ತಾ ಇರುವಂಥ ದೃಶ್ಯ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಅವರು. ಇವರು ಕೂಡ ಈ ಬಾರಿ ಅಂತಲ್ಲ, ಪ್ರತಿ ವರ್ಷ ಕೂಡ ವ್ರತಾಚರಣೆಯನ್ನು ಮಾಡ್ತಾರೆ. ನವರಾತ್ರಿ ಸಂದರ್ಭದಲ್ಲಿ ನವರಾತ್ರಿಯ 9ನೇ ದಿನವಾದ ಇಂದು ಅವರು 1000 ಮೆಟ್ಟಿಲುಗಳಿರುವಂತಹ ಚಾಮುಂಡಿ ಬೆಟ್ಟವನ್ನೇರಿ ತದನಂತರ ದೇವಿಯ ದರ್ಶನ ಪಡೆದು ಅದಾದ ಮೇಲೆ ಮಾವುತರಿಗೆ ಉಪಹಾರ ಬಡಿಸಿದರು. ಹಾಗೆಯೇ ಉಡುಗೊರೆಗಳನ್ನು ನೀಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ವೀಕ್ಷಿಸ್ಬೋದು. ಶೋಭಾ ಕರಂದ್ಲಾಜೆ ಅವರಿಗೆ ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ ಅವರು ಕೂಡ ಸಾಥ್ ನೀಡಿದ್ದಾರೆ. ಜ್ಯೋತಿ ಪ್ರಕಾಶ್ ಮಿರ್ಜಿ. ಇನ್ನು ಆಯುಧ ಪೂಜೆ ಪ್ರಯುಕ್ತ ಬೆಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಮತ್ತು ಇತರ ಹಿರಿಯ ಅಧಿಕಾರಿಗಳು ಪೊಲೀಸ್ ಶಸ್ತ್ರಾಸ್ತ್ರಗಳಿಗೆ ಪೂಜೆ ಮಾಡಿದರು. ಮೈಸೂರು ರಸ್ತೆಯಲ್ಲಿರುವ ನಗರ ಸಶಸ್ತ್ರ ಮೀಸಲು ಪಡೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಪೂಜೆಯಲ್ಲಿ ಮಿರ್ಜಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಪೊಲೀಸ್ ಆಯುಧಗಳು ಹಾಗೂ ವಾಹನಗಳಿಗೂ ಕೂಡ ಪೂಜೆ ಸಲ್ಲಿಸಲಾಯಿತು. ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್, BNS ರೆಡ್ಡಿ ಅವರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಹಾಜರಿರುವಂಥದ್ದು. ಪುರೋಹಿತರಿಂದ ಪ್ರಸಾದವನ್ನು ಸ್ವೀಕರಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಈಗ ವೀಕ್ಷಣೆ ಮಾಡಬಹುದು. ಇನ್ನು ಆಯುಧ ಪೂಜೆ ಸಂದರ್ಭದಲ್ಲಿ ವಾಹನಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಬೆಂಗಳೂರಿನಲ್ಲಂತೂ ಯಾರಾದರೂ ಹೊಸ ವಾಹನಗಳನ್ನು ಕೊಂಡುಕೊಂಡ ತಕ್ಷಣ ಮೊದಲಿಗೆ ಅವರು ಪೂಜೆ ಸಲ್ಲಿಸುವುದಕ್ಕೆ ಹೋಗೋದು ಕಸ್ತೂರ್ಬಾ ರಸ್ತೆಯಲ್ಲಿರುವಂತಹ ಆಕ್ಸಿಡೆಂಟ್ ಗಣೇಶ ದೇವಾಲಯಕ್ಕೆ. ಬೆಂಗಳೂರಿನ ಆಕ್ಸಿಡೆಂಟ್ ಗಣೇಶ ದೇವಾಲಯ ಬಹಳ ಪ್ರಸಿದ್ಧಿ. ಈ ದೇವಾಲಯದಲ್ಲಿ ಆಯುಧ ಪೂಜೆಯಾದ ಇಂದು ಕೂಡ ವಿಶೇಷ ಪೂಜೆ ನಡೆಯಿತು. ಇಲ್ಲಿಗೆ ಬಂದು ತಮ್ಮ ವಾಹನಗಳಿಗೆ ಪೂಜೆ ಮಾಡಿಸಿದರೆ ಅಪಘಾತ ಸಂಭವಿಸುವುದಿಲ್ಲ ಎಂಬ ನಂಬಿಕೆ ಇಲ್ಲಿ ಅಚಲವಾಗಿದೆ. ಹಾಗಾಗಿ ಆಯುಧ ಪೂಜೆಯಾದ ಇಂದು ತಮ್ಮ ವಾಹನಗಳನ್ನು ತಂದು ಇಲ್ಲಿ ಪೂಜೆ ಮಾಡಿಸ್ತಾ ಇರುವಂತಹ ವಾಹನ ಸವಾರರು ಪ್ರತಿ ದಿವಸವೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರು ತಮ್ಮ ಹೊಸ ವಾಹನಗಳನ್ನು ತಂದು ಪೂಜೆ ಮಾಡ್ತಾರೆ. ಆದರೆ ಇವತ್ತು ಆಯುಧ ಪೂಜೆ ಪ್ರಯುಕ್ತ ಎಲ್ಲರೂ ಕೂಡ ತಮ್ಮ ಬಳಿ ಇರುವಂಥ ವಾಹನಗಳನ್ನು ತಂದು ಅಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಕಸ್ತೂರ್ಬಾ ರಸ್ತೆಯಲ್ಲಿರುವಂತಹ ಆಕ್ಸಿಡೆಂಟ್ ಗಣೇಶ ದೇವಾಲಯ.